ಪ್ರತಿಯೊಬ್ಬರಿಗೂ ಒಂದೊಂದು ಯುದ್ಧ ಇದ್ದೇ ಇರುತ್ತೆ. ಈ ತರದ ಯುದ್ಧ ಅಂತ ಬಂದಾಗ ಎಲ್ಲಿ ನಿಮ್ಮ ಕನಸುಗಳನ್ನ, ನಿಮ್ಮ ಅವಶ್ಯಕತೆಗಳು, ನಿಮ್ಮ ಸಂಬಂಧಗಳು, ನೀವು ನಿಭಾಯಿಸ್ಕೊಂಡು ಹೋಗಬೇಕಾಗಿರುವಂತಹ ಕರ್ತವ್ಯಗಳು, ಆ ಭಾರ ತುಳಿತಾ ಇರುತ್ತೋ, ಈ ಸಂದರ್ಭದಲ್ಲಿ ನೀವು ನಿಂತ್ಕೋಬಹುದು. ನಾನು ಹೇಳೋದು ಅಷ್ಟೇ, ಓಡೋಕ್ ಆಗ್ತಾ ಇಲ್ಲ ಅಂತಂದ್ರೆ ನಡ್ಕೊಂಡು ಹೋಗಿ, ನಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ತೆವಳ್ಕೊಂಡು ಹೋಗಿ, ಬಟ್ ಹೋಗ್ತಾ ಇರಿ ಅಂತ. ಇಲ್ಲಿ ಯಾರು ಓವರ್ ನೈಟ್ ಅಲ್ಲಿ ಏನೂ ಸಾಧ್ಯ ಇಲ್ಲ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಬಹುದು, ಕೆಲವರು ಓವರ್ ನೈಟ್ ಫೇಮಸ್ ಆಗೋಗ್ತಾರೆ, ಬಟ್ ಅಷ್ಟೇ ಬೇಗ ಕೆಳಗಡೆ ಬರ್ತಾರೆ. ನೀವು ಯಾವುದನ್ನ ಬಹಳಷ್ಟು ಸಂದರ್ಭಗಳನ್ನ ಬಹಳಷ್ಟು ಟೈಮ್ ತಗೊಂಡು ಕಟ್ತಿರೋ ಅದಕ್ಕೆ ಒಂದು ಸಸ್ಟೆನೆನ್ಸ್ ಅಂತ ಇದ್ದೇ ಇರುತ್ತೆ. ನೀವೊಂದು ಕ್ಯೂರೇಟ್ ಅಂತ ಮಾಡ್ತೀರಾ, ಸ್ಟಾರ್ಟಿಂಗ್ ಅಲ್ಲಿ ಪಾಯನ ಹಾಕಿ ನೀವು ಎಷ್ಟು ಕ್ಯೂರೇಟ್ ಮಾಡ್ತಿರೋ ಬಿಲ್ಡಿಂಗ್ ಅಷ್ಟು ಸಸ್ಟೈನಬಲ್ ಆಗಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ನೀವು ಟೈಮ್ ಕೊಡೋಕೆ ರೆಡಿ ಇದ್ದೀರೋ, ಇನಿಷಿಯಲಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಮಾಡೋಕೆ ರೆಡಿ ಇದ್ದೀರೋ, ಅವೆಲ್ಲವೂ ಒಂದು ಸಮಯದಲ್ಲಿ ಫಲ ಕೊಡೋಕೆ ಶುರು ಮಾಡುತ್ತೆ. ನೀವು ನಿಮ್ಮ ಕನಸು ಎಷ್ಟು ದೊಡ್ಡದೋ ಅದಕ್ಕೆ ಅಷ್ಟೇ ಟೈಮ್ ಹಿಡಿಬಹುದು, ಬಟ್ ಅದು ಒಂದಲ್ಲ ಒಂದು ಟೈಮಲ್ಲಿ ಕೈ ಹಿಡದೇ ಹಿಡಿಯುತ್ತೆ, ಅಟ್ಲೀಸ್ಟ್ ಆತ್ಮಸಂತೃಪ್ತಿ ಇದ್ದೇ ಇರುತ್ತೆ.